ಗಮ್ಯ ಗವ್ಯ ಚೆನ್ನಾಯ್ತಾ? ತಣ್ಣಗೈತಾ? ಚೆನ್ನಾಯ್ತಾ? ಗಮ್ಯ ಎಷ್ಟು ಚೆನ್ನಾಗಿ ಎಳೀರು ಕುಡಿತಾ ಇದ್ದಾಳೆ. ಇದಕ್ಕೆ ಸ್ಟ್ರಾ ಅಂತ ಏನೂ ಇಲ್ಲ ಇಲ್ಲಿ, ಹಾಗೆ ಕುಡಿಬೇಕು. ಗಗ್ಗ ಚೆನ್ನಾಯ್ತಾ? ಸ್ಟೂಡೆಂಟ್ಸ್ಗೆ ಇವರಿಬ್ಬರು ಸ್ಟೂಡೆಂಟ್ಸಾ? ನೀನು ಮ್ಯಾಮಾ? ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಂತೂ ಬಿಸಿಲಿಲ್ಲ, ಕ್ಲೈಮೇಟ್ ಕೋಲ್ಡ್ ಆಗಿದೆ. ಸೊ ತುಂಬ ತಣ್ಣಗಿದೆ. ಸೊ ಎಷ್ಟು ಬಿಸಿಲಿಂದ ಇಷ್ಟು ತಣ್ಣಗಿದೆ, ತುಂಬ ಪೀಸ್ಫುಲ್ಲಾಗಿದೆ, ತುಂಬ ಕೂಲಾಗಿದೆ. ಸೊ ಅದಕ್ಕೋಸ್ಕರ ಇನ್ನು ನಾವು ನಮ್ಮ ಮಾಮ ಅವರು ತೋಟಕ್ಕೆ ಬಂದ್ವಿ, ಅಂದರೆ ಅಮ್ಮ ಅವರು ತಮ್ಮನ ಅವ್ರ ತೋಟಕ್ಕೆ. ಇಲ್ಲಿ ಇವರೆಲ್ಲ ಅಡಿಕೆ ಗಿಡ, ತೆಂಗಿನ ತೋಟ, ಸೊ ಎಲ್ಲ ತುಂಬ ಸಖತ್ತಾಗಿದೆ ನೋಡೋಕ್ಕೆ. ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಇದು ಲೇಟ್ ಪೋಸ್ಟ್ ವಿಡಿಯೋ. ಆ್ಯಕ್ಚುಲಿ ನಾನು ಲಾಸ್ಟ್ ಮಂತ್ ನಮ್ಮ ಅಮ್ಮನ ಮನೆಗೆ ಹೋಗಿದ್ನಲ್ವ, ಆವಾಗ ಶೂಟ್ ಮಾಡಿರೋ ವಿಡಿಯೋ. ಸೊ ನನಗಂತೂ ಸ್ವಲ್ಪ ಟೈಮ್ ಸಿಕ್ಕಿರಲಿಲ್ಲ ಎಡಿಟಿಂಗ್ ಮಾಡೋಕ್ಕೆ. ಆ್ಯಂಡ್ ಆಲ್ಸೋ ನೆಟ್ವರ್ಕ್ ಇಶ್ಯೂಸ್ ತುಂಬ ಅಂದರೆ ತುಂಬ ಆಗಿಬಿಟ್ಟಿದೆ ನನಗೆ. ಅಂದರೆ ನಾನು ಆ್ಯಕ್ಚುಲಿ ಮೊಬೈಲ್ ನಂದು 5G. ಸೊ 5G ನೆಟ್ವರ್ಕಿಂದನೇ ನಾನು ಅಪ್ಲೋಡ್ ಮಾಡ್ಕೊತಿದ್ದೆ. ಇವಾಗ ಸಿಮ್ ಜಿಯೋ ತುಂಬ ನೆಟ್ವರ್ಕ್ ಇಶ್ಯೂ ಆಗಿಬಿಟ್ಟಿದೆ. ಅದರಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ನನಗೆ. ಅದಕ್ಕೋಸ್ಕರ ತುಂಬ ಲೇಟ್ ಆಗ್ತಿದೆ. ಆ್ಯಂಡ್ ಈ ವಿಡಿಯೋ ಕೂಡ ತುಂಬ ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಮಂತ್ ಗೊತ್ತಲ್ಲ ಎಷ್ಟು ಬಿಸಿಲಿತ್ತು ಅಂತ. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಈ ಮಂತು. ಇನ್ನು ಅಂಥ ಟೈಮಲ್ಲಿ ಸ್ವಲ್ಪ ಒಂದಿನ ನಾವು ಟೈಮ್ ಫ್ರೀ ಮಾಡಿಕೊಂಡು ಬೆಳಗ್ಗೆನೇ ಒಂದು 10 ಗಂಟೆ ಒಳಗಡೆ ನಾವು ತೋಟಕ್ಕೆ ಬಂದ್ವಿ. ಇನ್ನು ಇಲ್ಲಿ ನಮ್ಮ ಮಾಮನ ಮಕ್ಕಳು ಇಬ್ಬರು ಮತ್ತು ನಾನು, ನನ್ನ ಮಕ್ಕಳು, ಟೋಟಲ್ 5 ಮೆಂಬರ್ಸ್ ಹೋಗಿದ್ವಿ. ಈ ತೋಟ ಬಂದು ನಮ್ಮಮ್ಮ ಅವರ ತಮ್ಮಂದು, ಅಂದರೆ ಓನ್ ಬ್ರದರ್ ಅವರು. ಇನ್ನು ತೋಟ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ನಾನು ಬಂದು ಈ ತೋಟಕ್ಕೆ ಹತ್ತತ್ರ 5 ಇಯರ್ಸ್ ಆಗೋಯಿತು. ತುಂಬ ಲೇಟಾಗಿ ಬಂದಿದ್ದೀನಿ, ಲೈಕ್ 5 ಇಯರ್ಸ್ ಆದಮೇಲೆ. ಈ ತೆಂಗಿನ ಮರ ಎಲ್ಲ ತುಂಬ ಚಿಕ್ಕದಾಗಿತ್ತು ಅವಾಗ. ಇವಾಗಂತೂ ತುಂಬ ಅಂದರೆ ತುಂಬ ಚೇಂಜ್ ಆಗೋಗ್ಬಿಟ್ಟಿದೆ ತೋಟ. ಇದು ನಾನು ತೋರಿಸ್ತಿದ್ದೀನಲ್ವ, ಇದು ಬಂದು ನಿಂಬೆಹಣ್ಣಿನ ಗಿಡ. ಇದು ಹತ್ತತ್ರ ಒಂದು 50-60 ಏನೋ ಇದೆ ಅನಿಸುತ್ತೆ, ಗೊತ್ತಿಲ್ಲ ಕರೆಕ್ಟಾಗಿ ಎಷ್ಟಿದೆ ಅಂತ. ಈ ಪ್ಲೇಸಲ್ಲೆಲ್ಲ ಫುಲ್ಲು ನಿಂಬೆಹಣ್ಣು ಗಿಡ ಹಾಕಿದ್ದಾರೆ. ಎಳ್ಳೀರು ನೋಡಿ ಎಷ್ಟೊಂದಿದೆ. ಇನ್ನು ಮುಂದೆ ಎಲ್ಲ ಜಾಸ್ತಿ ತೆಂಗಿನಕಾಯಿ ಜಾಸ್ತಿ ಇದೆ. ಇದೆಲ್ಲ ಫುಲ್ಲು ಲೆಮನ್ನು. ಒಂದು ಸೈಡೆಲ್ಲ ಲೆಮನ್ ಹಾಕಿದ್ದಾರೆ. ಇನ್ನು ಒಳಗಡೆ ಎಲ್ಲ ಬೇರೆ ಬೇರೆ ಗಿಡಗಳೆಲ್ಲ ಇದೆ, ತೋರಿಸ್ತೀನಿ ಬನ್ನಿ. ನಿಂಬೆಹಣ್ಣು ಬಂದು ಇನ್ನೂ ಚಿಕ್ಕದಾಗಿದೆ. ಅದು ಒಂಥರ ದೊಡ್ಡ ಮರಗಳಾದ್ರೇ ಅಲ್ವಾ ಜಾಸ್ತಿ ನಿಂಬೆಹಣ್ಣು ಬಿಡೋದು. ಸೊ ಇನ್ನು ಚಿಕ್ಕ ಗಿಡಗಳಾಗಿದ್ದಾವೆ. ಈ ತೋಟದಲ್ಲಿ ಬಂದು 3 ಬೋರ್ವೆಲ್ ಹಾಕ್ಸಿದ್ದಾರೆ. ರೀಸೆಂಟಾಗೆ ಒಂದು ಹಾಕ್ಸಿದ್ದಾರೆ, ಇನ್ನು ಹಳೇದೊಂದು 2 ಇತ್ತು. ನೋಡಿ ಇಲ್ಲೊಂದು ಬೋರ್ವೆಲ್ ಇದೆ. ಎಲ್ಲ ಬೋರಲ್ಲಿ ಕೂಡ ತುಂಬ ಜಾಸ್ತಿ ಇದೆ ನೀರು. ಇಲ್ಲಿ ನಮ್ಮ ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಅಂತ. ಹಾಯ್ ಗಮ್ಯ ಗವ್ಯ ಚೆನ್ನಾಯ್ತಾ? ತಣ್ಣಗೈತಾ? ಹೆಂಗನ್ಬೇಕು? ಚೆನ್ನಾಯ್ತಾ? ಬಿತ್ತು ಆಮೇಲೆ ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ ತೆಂಗಿನ ಮರನೇ ಇದೆ. ಆ್ಯಂಡ್ ಇಲ್ಲೆಲ್ಲ ಸೊಸೈಟಿ ಬೀಜ ಹುಲ್ಲು ಅಂತ ಹೇಳಿ ಇದನ್ನು ಹಾಕಿದ್ದಾರೆ. ಇದು ಬಂದು ಹಸುಗಳಿಗೆ ಹುಲ್ಲು. ಆಮೇಲೆ ಇಲ್ಲೆಲ್ಲ ಡ್ರಿಪ್ ಪೈಪ್ಸ್ ಹಾಕ್ಸಿದ್ದಾರೆ. ಅಂದರೆ ಡ್ರಿಪ್ ಪೈಪ್ಸಿಂದನೇ ವಾಟರ್ ಫ್ಲೋ ಆಗುತ್ತೆ. ಇದು ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಅನಿಸುತ್ತೆ. ಆ ಪೈಪ್ಸಲ್ಲಿ ಚಿಕ್ಕದಾಗೆ ಹೋಲ್ಸ್ ಇರುತ್ತೆ, ಆ ಹೋಲ್ಸಿಂದ ನೀರು ಬರ್ತಾ ಇರುತ್ತೆ. ಸೊ ಆ ಥರ ಅದಕ್ಕೆಲ್ಲ ವಾಟರ್ ಫ್ಲೋ ಆಗುತ್ತೆ. ಇದು ಹೊಲ ಬಂದು ಟೋಟಲ್ 6 ಎಕರೆ ತೊಗೊಂಡಿದ್ದು ನಮ್ಮ ಮಾಮ. ಆಮೇಲೆ 6 ಎಕರೆಗೂ ಫುಲ್ ತೆಂಗಿನ ಮರ ಹಾಕ್ಸಿದ್ದಾರೆ. ಆಮೇಲೆ ಇವಾಗಿನ ಅಡಿಕೆ ಗಿಡ ಕೂಡ ಹಾಕ್ಸಿದ್ದಾರೆ. ಇನ್ನು ಆಮೇಲೆ ಬೆಳೆ ಎಲ್ಲ ಇಡ್ತಾ ಇರ್ತಾರೆ, ವೆಜಿಟೇಬಲ್ಸು. ಸೊ ಆ ಥರ ಎಲ್ಲನೂ ಇಡ್ತಾ ಇರ್ತಾರೆ. ಇಲ್ಲಿ ನಮ್ಮ ಮಕ್ಕಳಂತೂ ಫುಲ್ ಖುಷಿ ಆಗಿಬಿಟ್ಟಿದೆ. ಗವ್ಯ ನೋಡು ಎಷ್ಟು ಚೆನ್ನಾಗಿ ಬರ್ತಿದ್ದಾಳೆ. ನಮ್ಮ ಗಮ್ಯ ನೋಡಿ, ಇಲ್ಲಿ ಇಬ್ರು ಬನ್ನಿ, ಹತ್ರ ಬನ್ನಿ. ಗಗ್ಗ ಚೆನ್ನಾಯ್ತಾ? ಇಬ್ರಿಗೆ ಇಷ್ಟ ಆಯ್ತಾ? ಬನ್ನಿ ಆಚೆ ಬನ್ನಿ. ಇದೆಲ್ಲ ಏನು ಹೇಳಿದ್ದು? ಸ್ವೀಟ್ ಕಾರ್ನ್ ಇದೆ ಅಲ್ವನೋ, ಮೆಕ್ಕೆಜೋಳ ಕಾರ್ನ್ಸ್. ಇದೆಲ್ಲ ಕಾರ್ನ್ಸ್ ಅಂತಾರಲ್ವ ಅದು. ಇದೇನೇನು ಚುಚ್ಚಲ್ಲ, ಇದೆಲ್ಲ ಎಲ್ಲ ಸಾಫ್ಟಾಗಿದೆ ಕಾರ್ನ್ಸು. ಬನ್ನಿ ಹೊರಗಡೆ ಬನ್ನಿ ಸಾಕಿನ. ಆಮೇಲೆ ಇದು ಕೂಡ ಹುಲ್ಲೆ, ಅದೇ ಸೊಸೈಟಿ ಬೀಜ ಹುಲ್ಲು ಅಂತ ಹೇಳಿದ್ನಲ್ಲ, ಅದೇ ಇದು ಇನ್ನು ಸ್ಟಾರ್ಟಿಂಗು ಹೀಗಿದೆ. ಎಷ್ಟು ಸ್ಟ್ರೈಟಾಗಿ ಎಷ್ಟು ಚೆನ್ನಾಗಿ ಹಾಕಿದ್ದಾರಲ್ವ. ಅದು ಸುಮ್ಮನೆ ಕೈಯಲ್ಲಿ ಈ ಥರ ಹಾಕಿರೋದಂತೆ ನಮ್ಮ ಅಕ್ಕ ಅವರು, ನಮ್ಮ ಮಾಮ ಅವ್ರ ವೈಫ್ ಅವರು.
ಆಮೇಲೆ ಇಲ್ಲೆಲ್ಲ ಪಕ್ಕದಲ್ಲಿ ಇದೆ ಅಲ್ವಾ, ಅದು ಕೂಡ ಎಲ್ಲ ಹುಲ್ಲೇನೆ. ಆ್ಯಂಡ್ ಇದೆಲ್ಲ ಕಾರ್ನ್ಸ್, ಅದೇ ಮೆಕ್ಕೆಜೋಳ ಅಂತ ಹೇಳ್ತೀವಲ್ವ, ಅದನ್ನೆಲ್ಲ ಹಾಕಿದ್ದಾರೆ. ಅಡಿಕೆ ಗಿಡ ಆ ಕಡೆ ಈ ಕಡೆ ಎಲ್ಲ ಹಾಕಿದ್ದಾರೆ ನೋಡಿ. ಇದೆಲ್ಲ ಇವಾಗ ಟೈಮ್ 10:30 ಆಗಿದೆ, ಬಿಸಿಲಿಲ್ಲ. ಬಟ್ ಆದರೂ ಈ ತೋಟದಲ್ಲಿ ಗ್ರೀನರಿ ನೋಡ್ತಿದ್ರೆ ರಿಯಲ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಸಖತ್ತಾಗಿದೆ. ಎಷ್ಟು ಗಾಳಿ ಬರ್ತಿದೆ, ತುಂಬ ಪೀಸ್ಫುಲ್ ಆಗಿದೆ, ಸಖತ್ತಾಗಿದೆ. ಈ ಗ್ರೀನರಿ ಎಲ್ಲ ನೋಡ್ತಿದ್ರೆ ರಿಯಲಿ ತುಂಬ ಇಷ್ಟ ಆಗ್ತಿದೆ ನನಗಂತೂ. ನಮ್ಮ ಮಕ್ಕಳು ನೋಡಿ, ನಮ್ಮ ಮಕ್ಕಳಂತೂ ಸಖತ್ ಓಡಾಡ್ತಿದ್ದಾರೆ ಫುಲ್ಲು. ಆ್ಯಕ್ಚುಲಿ ನಾನು ಇಷ್ಟು ಗ್ರೀನರಿ ಇದೆ ಅಂತ ಅಂದ್ಕೊಂಡಿರಲಿಲ್ಲ. ಅಂದರೆ 5 ಇಯರ್ಸ್ ಆಯ್ತಲ್ಲ ಬಂದು. ಇನ್ನು ಇದರಲ್ಲಿ ಫೋಟೋಶೂಟ್ ಆ್ಯಂಡ್ ವೀಡಿಯೋಸ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆವಾಗ ಅಂದ್ಕೊಂಡೆ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರೆ ಆರಾಮಾಗಿ ಒಳ್ಳೆ ಫೋಟೋಶೂಟೇ ಮಾಡ್ಕೊಬೋದಿತ್ತಲ್ಲ ಅಂತೇಳಿ. ನಮ್ಮ ಹಸ್ಬೆಂಡ್ಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದ್ರೆ ಅವರು ಕೂಡ ಅಂದರು, ಮಕ್ಕಳನ್ನ ಚೆನ್ನಾಗಿ ರೆಡಿ ಮಾಡಿಸ್ಕೊಂಬಂದಿದ್ರೆ ಚೆನ್ನಾಗೇ ಫೋಟೋಶೂಟ್ ಮಾಡ್ಕೊಬೋದಿತ್ತಲ್ವ ಅಂತ ಹೇಳಿ. ಇನ್ನು ಹಾಗೆ ಅದೇ ಹಳೆ ಡ್ರೆಸ್ ಹಾಕ್ಕೊಂಡು ಹೋಗಿದ್ವಾ ಎಲ್ಲರೂ. ಇನ್ನು ಅದೇ ಡ್ರೆಸ್ಸಲ್ಲೇ ಹಾಗೆ ಸ್ವಲ್ಪ ಫೋಟೋಸ್ನ ತಗೊಂಡೆ. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ತುಂಬ ಅಂದರೆ ತುಂಬ ತಣ್ಣಗೆ ಗಾಳಿ ಬರ್ತಿತ್ತು ನೋಡಿ. ಗಮ್ಯ ಗವ್ಯ ಇಬ್ರು ಏನು ಮಾಡ್ತಿದ್ದೀರಾ? ಚೆನ್ನಾಯ್ತಾ ತೋಟ ಗಮ್ಯ ಗವ್ಯ? ಚೆನ್ನಾಯ್ತಲ್ಲ? ಇಲ್ಲೇ ಮಲ್ಕೊಂಬಿಡೋಣ, ಚೆನ್ನಾಗಿ ಗಾಳಿ ಬರುತ್ತಲ್ಲ. ಏನು ಗವ್ಯ? ಇಲ್ಲೇ ಎಳ್ಳೀರು ಕುಡ್ದು, ಎಳ್ಳೀರಾ? ಹ್ಞೂ ಸರಿ, ಎಳ್ಳೀರು ಕುಡ್ದು ಪಚ್ಚಂಬಿಡೋಣ. ಏನು ಗವ್ಯ? ಇಲ್ಲೇ ಪಚ್ಚೋಳಣ ಗವ್ಯ? ABCD ಹೇಳ್ಬೇಕಾ? ಯಾರು ಹೇಳಬೇಕು? ನಿನ್ನ ಮ್ಯಾಮಾ ನೀನು? ನಿನ್ನ ಮ್ಯಾಮಾ? ಹೌದಾ? ಯಾರಿಗೆ ಮ್ಯಾಮು? ABCD ಹೇಳ್ಬೇಕಂತೆ ಆಗ. ಓ, ಮ್ಯಾಮ್ ಹೊಡಿತಿದ್ದಾರೆ ಸ್ಟೂಡೆಂಟ್ಸ್ಗೆ. ಮ್ಯಾಮ್ ಎಲ್ಲ ಹೊಡಿತಿದ್ದಾರಲ್ಲಪ್ಪ ಸ್ಟೂಡೆಂಟ್ಸ್ಗೆ. ಇವರಿಬ್ಬರು ಸ್ಟೂಡೆಂಟ್ಸಾ? ನಿನ್ನ ಮ್ಯಾಮಾ? A for cat ಅಲ್ಲ ಮ್ಯಾಮ್. ಮ್ಯಾಮ್ ನಿಮಗೆ ಬರಲ್ಲ ಮ್ಯಾಮ್. A for ಆಪಲ್ ಮ್ಯಾಮ್. A for ಕ್ಯಾಟ್ ಅಂತೆ ಮ್ಯಾಮ್. HIJK ಹೇಳ್ಬೇಕಂತೆ. HIJK LMNOPQRSTUV. Johnny yes papa. Eating sugar no papa. ಆಮೇಲೆ ಟೆಲ್ಲಿಂಗ್ ಲೈ. ಅಯ್ಯೋ, ಹೇಳ್ತಿದಾರಲ್ಲ ಮ್ಯಾಮ್, ಏನು ಹೊಡಿತಿದ್ದೀರಾ? ಹೇಳ್ತಿದಾರಲ್ಲ ನಿಮ್ಮ ಸ್ಟೂಡೆಂಟು, ಹೊಡಿಬಾರ್ದು. ಗುಡ್ ಬಾಯ್ ಅನ್ಬೇಕು ನೀವು. ಚೆನ್ನಾಗಿ ಹೇಳ್ತಿದ್ದೀರಾ, ಗುಡ್ ಬಾಯ್ ಅಂತ ಹೇಳ್ಬೇಕು ಮ್ಯಾಮ್. ಹಂಗೆ ಹೊಡಿಬಾರ್ದು ಮ್ಯಾಮ್. ನೋಡಿ, ಇದೆಲ್ಲ ಫುಲ್ಲು ಅಡಿಕೆ ಗಿಡನೇ. ಹತ್ತತ್ರ ಇವರು 6 ಎಕರೆಯಲ್ಲಿ ಮಾಡಿರೋದಲ್ವ, ಸೊ 3 ಎಕರೆಗೆ ಫುಲ್ಲು ಅಡಿಕೆ ಗಿಡನ ಹಾಕ್ಸಿದ್ದಾರೆ. ಇನ್ನು ತೆಂಗಿನ ಮರ ಎಲ್ಲ ಫುಲ್ 6 ಎಕರೆಗೂ ಹಾಕ್ಸಿದ್ದಾರೆ. ಇದರಲ್ಲಿ ಕೂಡ ಒಳ್ಳೆ ಫೋಟೋಶೂಟ್ ಮಾಡ್ಕೊಬೋದಿತ್ತು. ನೋಡೋಣ, ನೆಕ್ಸ್ಟ್ ಟೈಮ್ ಬಂದಾಗ ಹೋಗಿ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಇದು ನೋಡಿ, ಇದೆಲ್ಲ ಹುಲ್ಲು ಎಷ್ಟು ಹೈಟ್ ಇದೆ ಗೊತ್ತಾ? ಹತ್ತತ್ರ ಒಂದು 6 ಫೀಟ್ 7 ಫೀಟ್ ಏನೋ ಇದೆ. ಇದ್ರ ಒಳಗಡೆ ಹೋಗ್ಬಿಟ್ರೆ ಕಾಣಿಸೋದೇ ಇಲ್ಲ. ಆ್ಯಂಡ್ ಹಾಗೆ ಒಂಥರ ಚುಚ್ಚುತ್ತೆ ಒಳಗಡೆ ಹೋಗೋಕ್ಕೆ, ಅದು ಹುಲ್ಲೆಲ್ಲ ಚುಚ್ಚುತ್ತೆ ಜಾಸ್ತಿ. ಆಮೇಲೆ ಇಲ್ಲಿ ನೋಡಿ, ಇದೆಲ್ಲ ಎಳ್ನೀರು. ಸೊ ಇದು ಯಾವುದು ತೆಂಗಿನಕಾಯಿ ಯಾವುದು ಎಳ್ನೀರು ಅಂತ ನಮಗೆ ಗೊತ್ತೇ ಆಗಲ್ಲ. ಅದು ಎಕ್ಸ್ಪೀರಿಯನ್ಸ್ ಇರೋರಿಗೆ ಮಾತ್ರನೇ ಗೊತ್ತಾಗುತ್ತಲ್ವಾ. ಹಾಗೆ ತೋಟ ಎಲ್ಲ ಸುತ್ತಾಡಿಕೊಂಡು ಒಂದು 2 ಅವರ್ಸ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಹೇಗೋ ಚೆನ್ನಾಗಿ ಗಾಳಿ ಬರ್ತಿತ್ತು, ತಣ್ಣಗಿತ್ತು ಅಂತ ಹೇಳಿ. ಇನ್ನು ಸ್ವಲ್ಪ ಮುಂದೆ ಹೋದರೆ ಹಾಗೆ ಇಲ್ಲೆಲ್ಲ ಬಿಕ್ಕೆಣ್ಣು ಅಂತ ಹೇಳ್ತೀವಲ್ವ, ಗುವಾ, ಅದೆಲ್ಲ ಗಿಡಗಳಿದ್ವು. ಇದು ಇನ್ನೂ ಸ್ವಲ್ಪ ದೊಡ್ಡ ಮರ ಆದರೆ ಜಾಸ್ತಿ ಕಾಯೆಲ್ಲ ಬಿಡ್ತಾವಲ್ವಾ. ಇನ್ನು ಅದಕ್ಕೆ ಅದರಲ್ಲೇನು ಅಷ್ಟೊಂದು ಚಿಕ್ಕ ಕಾಯಿ ಇತ್ತು ಅಷ್ಟೇ. ಇನ್ನು ನೋಡ್ತಿದ್ದೀರಲ್ಲ, ಇದೆಲ್ಲ ಫುಲ್ ಅಡಿಕೆ ಗಿಡನೇ. ಇನ್ನು ಹಾಗೆ ಇದೆಲ್ಲ ನೋಡಿಕೊಂಡು ಇನ್ನು ಎಳ್ನೀರು ಕುಡಿಯೋಣ ಅಂತ ಹೇಳಿಬಿಟ್ಟು ಎಳ್ನೀರಿಗೆ ಸರ್ಚ್ ಮಾಡ್ತಾ ಇದ್ವಿ. ನೋಡಿ, ಅಡಿಕೆ ಗಿಡ ಅಲ್ಲಿ ಎಷ್ಟು ಚೆನ್ನಾಗಿ ವಿಡಿಯೋ ಬರ್ತಿದೆ ಅಲ್ವಾ. ಬಟ್ ಫೋಟೋಶೂಟ್ಗಂತೂ ಸಖತ್ತಾಗಿರ್ತಿತ್ತು ಆ್ಯಕ್ಚುಲಿ. ಕೊಬ್ಬರಿ ಎಲ್ಲ ತಿನ್ನಬಾರ್ದು, ಎಳೆ ಕೊಬ್ಬರಿ. ಎಳ್ನೀರಿಗೆ ಸರ್ಚಿಂಗ್ ಹುಡುಗರಿಬ್ರು. ನೋಡಿ, ನಮ್ಮ ಕಸಿನ್ಸ್ ಎಲ್ಲ ಎಳ್ನೀರಿಗೆ ಹುಡ್ಕಾಡ್ತಿದ್ದಾರೆ. ಅಂದರೆ ಜಾಸ್ತಿ ಕಾಯಿ ಆಗಿಬಿಟ್ಟಿದ್ದಾವೆ, ತೆಂಗಿನಕಾಯಿ ಆಗಿಬಿಟ್ಟಿದ್ದಾವೆ. ಅದಕ್ಕೋಸ್ಕರ ಎಳ್ನೀರಿಗೆ ಹುಡ್ಕಾಡ್ತಿದ್ದೀವಿ. ಅಷ್ಟೊಂದು ಎಳ್ನೀರು ಇರಲಿಲ್ಲ. ಆಮೇಲೆ ಇವರು ತೆಂಗಿನಕಾಯಿ ಎಲ್ಲ ಹೋಲ್ಸೇಲಾಗೆ ಸೇಲ್ ಮಾಡಿಬಿಡ್ತಾರೆ. ಅಂದರೆ ಲೋಡ್ ಆ ಥರ ಸೇಲ್ ಮಾಡಿಬಿಡ್ತಾರೆ. ಆ್ಯಂಡ್ ರೀಟೇಲಾಗಿ ಕೂಡ ಸೇಲ್ ಮಾಡ್ತಾ ಇರ್ತಾರೆ. ಗವ್ಯ ಹಾಯ್. ಇನ್ನು ನೋಡು, ಚೆನ್ನಾಗೈತೆ ಗಮ್ಯ ಕೂರಕ್ಕಿಲ್ಲಿ. ಚೆನ್ನಾಯ್ತಾ? ಗವ್ಯ ನೋಡಿ, ಅಲ್ಲಿ ಕೊಬ್ಬರಿ ತಿಂದ್ಕೊಂಡು ಕೂತ್ಕೊಂಡಿದ್ದಾಳೆ. ಗುಂಡು ಮರಿ
ಏನು ಬಿತ್ತು ಗಮ್ಯ? ಎಳ್ಳೀರು ಬಿತ್ತಾ? ಓಕೆ. ಇನ್ನೊಂದು ಬಿತ್ತು. ಎಳ್ಳೀರೆಲ್ಲ ಹೊಡಿತಾ ಇದ್ದಾರೆ. ನಮ್ಮ ಗವ್ಯ ನೋಡಿ ವೆಯ್ಟ್ ಮಾಡ್ತಿದ್ದಾಳೆ. ನಮ್ಮ ಗವ್ಯ ಎಳ್ಳೀರು ಬೇಕಾ? ಅಣ್ಣ ಹೊಡ್ಕೊಡುತ್ತೆ ವೆಯ್ಟ್. ಇಲ್ಲಿ ನೋಡಿ ನಮ್ಮ ಪುನೀತು ಮತ್ತು ನಮ್ಮ ಗಮ್ಯ ಎಲ್ಲರೂ ವೆಯ್ಟಿಂಗು. ನಾನು ಕೂಡ ವೆಯ್ಟಿಂಗು. ಗಮ್ಯ ಎಷ್ಟು ಚೆನ್ನಾಗಿ ಎಳ್ಳೀರು ಕುಡಿತಾ ಇದ್ದಾಳೆ. ಇದಕ್ಕೆ ಸ್ಟ್ರಾ ಅಂತ ಏನೂ ಇಲ್ಲ ಇಲ್ಲಿ, ಹಾಗೆ ಕುಡಿಬೇಕು. ಗವ್ಯ ಗವ್ಯ ನೋಡಿ ಹೆಂಗೆ ಕುಡಿತಾ ಇದ್ದಾಳೆ. ಕುಡಿ ನೋಡಿ ನಮ್ಮ ಗವ್ಯ ನೋಡಿ ಎಷ್ಟು ಚೆನ್ನಾಗಿ ಕುಡಿತಿದ್ದಾಳೆ. ಹೂವು ಅಲ್ಲ ಅದು, ಇದು ಕಾರ್ನ್ಸ್. ನೋಡಿ ಫ್ರೆಂಡ್ಸ್, ಎಲ್ಲರೂ ಎಳ್ಳೀರು ಕುಡಿತಾ ಇದ್ದೀವಿ. ಇನ್ನು ಎಳ್ಳೀರು ಕುಡಿದು ಇನ್ನು ಮನೆಗೆ ಹೋಗ್ಬೇಕು. ನಾನು ನೋಡಿ ಹಿಂಗೆ ಆಗ್ಬಿಟ್ಟಿದ್ದೀನಿ ಅಂತ. ನಮ್ಮ ಗವ್ಯ ನೋಡ್ರಿ ಏನು ಮಾಡ್ತಿದ್ದಾಳಂತ. ನಮ್ಮ ಗಮ್ಯ ಕೊಬ್ಬರಿಗೆ ವೆಯ್ಟ್ ಮಾಡ್ತಿದ್ದಾಳೆ, ನಂಗೆ ಕೊಬ್ಬರಿ ಬೇಕು ಅಂತ. ನಮ್ಮ ಮಹೇಶ್ ಅಂತ ನಮ್ಮ ಮಾಮನ ಮಗ, ಅವನು ಎಳ್ಳೀರು ಹೊಡಿತಿದ್ದಾನೆ. ಅವನು ನಮ್ಮ ಮಾಮನ ಮಗ ಪುನೀತ್ ಅಂತ, ಅವನು ಎಳ್ಳೀರು ಕುಡಿತಿದ್ದಾನೆ. ಇನ್ನು ಎಳ್ಳೀರು ಕುಡಿದು ಮನೆಗೆ ಹೋಗ್ಬಿಡ್ತೀವಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗವ್ಯ.